ಗುಡ್ ಮಾರ್ನಿಂಗ್ ಮಕ್ಕಳೇ. ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವು ಒಂದು ವಿಶೇಷವಾದ ಒಂದು ಟಾಪಿಕ್ ಬಗ್ಗೆ ಕಲಿಯೋಣ. ಅದು ನಿಮ್ಮ 4th ಚಾಪ್ಟರ್ ಅಲ್ಲಿ ಇದೆ. ಹೌದಾ? ಅದರ ಚಾಪ್ಟರ್ ಹೆಸರೇನು? ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ. ಆ ಒಂದು ಚಾಪ್ಟರ್ ಅಲ್ಲಿ ನೀವು ಚಿತ್ರ ನಕ್ಷೆಗಳು ಅಂತ ಕಲಿತೀರಾ. ಹೌದಾ? ಆ ಒಂದು ಟಾಪಿಕ್ ಕುರಿತು ಇವತ್ತು ಡಿಸ್ಕಷನ್ ಮಾಡೋಣ ಅಂತ. ಚಿತ್ರ ನಕ್ಷೆಗಳು ಅಂದ್ರೆ ಏನು ಮಕ್ಕಳೇ? ಇಲ್ಲಿ ನೀವು ನೋಡ್ಲಿಕ್ಕತ್ತಿರಲ್ಲ, ಏನಿದೆ ಹೇಳಿ ಮಕ್ಕಳೇ? ಇಲ್ಲಿ ಬ್ಯಾಗ್, ಪೆನ್ಸಿಲ್ಸ್, ಪ್ಯಾಕ್ಸ್ ಆಫ್ ಕ್ರೇಯಾನ್ಸ್, ಬುಕ್ಸ್ ಅಂತ ಕೆಲವೊಂದು ವಸ್ತುಗಳನ್ನ ಕೊಟ್ಟಿದ್ದಾರೆ. ಅದರ ಮುಂದೆ ನೀವು ನೋಡಿದ್ರೆ ಇಲ್ಲಿ ಅದರದ್ದೇ ಆದಂತಹ ಚಿತ್ರಗಳನ್ನ ಕೂಡ ತೋರಿಸಿದ್ದಾರೆ. ಈ ಒಂದು ಚಾರ್ಟ್ ಮೂಲಕ ನಾವ್ ಏನ್ ತಿಳ್ಕೊಬಹುದು ಅಂತಂದ್ರೆ, ಬ್ಯಾಗ್ ಎಷ್ಟು ಸಂಖ್ಯೆಯಲ್ಲಿದ್ದಾವೆ, ಪೆನ್ಸಿಲ್ಸ್ ಎಷ್ಟು ಸಂಖ್ಯೆಗಳಿದಾವೆ, ಕ್ರೇಯಾನ್ಸ್ ಎಷ್ಟು ಸಂಖ್ಯೆಗಳಿದಾವೆ, ಬುಕ್ಸ್ ಎಷ್ಟು ಸಂಖ್ಯೆಗಳಿದಾವೆ. ಇದಕ್ಕೆ ನಾವು ಚಿತ್ರ ನಕ್ಷೆ ಅಂತ ಕರಿತೀವಿ. ಚಿತ್ರ ನಕ್ಷೆಗಳಂದ್ರೆ ಏನು? ಚಿತ್ರದ ಸಹಾಯದಿಂದ ನಾವು ದತ್ತಾಂಶಗಳನ್ನ ಏನಂತಾರೆ ಪ್ರಸ್ತುತಿ ಮಾಡ್ತೀವಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ? ಚಿತ್ರ ನಕ್ಷೆಗಳು ಅಂತ ಕರಿತೀವಿ. ಈಗ ಹೇಳಿ, ಬ್ಯಾಗ್ ಎಷ್ಟಿದಾವೆ? ಒಂದೇ ಇದೆ. ನಂತರ ಪೆನ್ಸಿಲ್ಸ್ ಎಷ್ಟಿದಾವೆ ಅಂಗಡಿಯಲ್ಲಿ? 1 2 3 4 5 6 7 8 ಇದಾವೆ. ನಂತರ ಕ್ರೇಯಾನ್ಸ್ ಎಷ್ಟಿದಾವೆ ಮಕ್ಕಳೇ? 3 ಇದಾವೆ. ಬುಕ್ಸ್ ಎಷ್ಟಿದಾವೆ? 1 2 3 4 5 ಬುಕ್ಸ್ಗಳು ಇದಾವೆ. ಈ ಒಂದು ಮೂಲಕ ನೀವು ದತ್ತಾಂಶಗಳನ್ನ ಪ್ರಸ್ತುತಿ ಮಾಡಿದ್ರೆ, ತೋರಿಸಿಕೊಟ್ರೆ ನಮ್ಗೆ ನೋಡ್ದವರಿಗೆ ಏನಾಗುತ್ತೆ, ಬಹಳಷ್ಟು ಒಂದು ಆಕರ್ಷಣೆ ಆಗ್ತದೆ. ಯಾಕಂದ್ರೆ ಇಲ್ಲಿ ನೀವು ನೋಡಬಹುದು, ಬಹಳ ಒಂದು ಕಲರ್ಫುಲ್ ರೀತಿಯಲ್ಲಿ ನಾವ್ ಏನ್ ಮಾಡಿದ್ದೇವೆ? ದತ್ತಾಂಶಗಳನ್ನ ತೋರಿಸಿಕೊಟ್ಟಿದ್ದೀವಿ. ಹೌದೋ ಇಲ್ಲೋ? ಸೊ ಚಿತ್ರಗಳ ಮೂಲಕ ನೀವು ಯಾವುದೇ ತರದ ಒಂದು ವಿಷಯ ಬಗ್ಗೆ ಹೇಳ್ಕೊಡಾತೀರಿ, ದತ್ತಾಂಶಗಳನ್ನ ಏನಂತಾರೆ ಪ್ರಸ್ತುತಿ ಮಾಡಾತೀರಿ ಅಂತಂದ್ರೆ ಅದಕ್ಕೆ ನಾವು ಚಿತ್ರ ನಕ್ಷೆಗಳು ಅಂತ ಕರಿತೀವಿ. ಇದ್ರ ಮೇಲೆ ಒಂದು ಸಣ್ಣದಾದಂತಹ ಒಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ ಅಂತ. ಲುಕ್ ಅಟ್ ದ ಪಿಕ್ಟೋಗ್ರಾಫ್ ಅಂಡ್ ಆನ್ಸರ್ ದ ಗಿವನ್ ಕ್ವೆಶನ್ಸ್. ಇಲ್ಲಿ ಇದು ಒಂದು ಪಿಕ್ಟೋಗ್ರಾಫ್ ಕೊಟ್ಟಿದ್ದಾರೆ, ಅಂದ್ರೆ ಚಿತ್ರ ನಕ್ಷೆನ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ಒಂದು ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕು. ಈ ಒಂದು ಗ್ಲಾಸಸ್ ನೋಡಿದ್ರೆ ಇಲ್ಲಿ ಆಪಲ್ ಇದೆ, ಸೇಬು ಹಣ್ಣಿದೆ, ಇಲ್ಲಿ ಸ್ಟ್ರಾಬೆರಿ ಇದೆ. ಅಂದ್ರೆ ಇವೆಲ್ಲ ಏನಿದೆ? ಆಪಲ್ ಜ್ಯೂಸಸ್. ಇವೆಲ್ಲ ಏನು? ಸ್ಟ್ರಾಬೆರಿ ಜ್ಯೂಸಸ್. ಈಗ ಆಪಲ್ ಜ್ಯೂಸಸ್ ಎಷ್ಟಿದಾವೆ ಹೇಳಿ ಮಕ್ಳೇ? 1 2 3 4 5 6 ಇದಾವೆ. ನಂತರ ಸ್ಟ್ರಾಬೆರಿ ಜ್ಯೂಸಸ್ 1 2 3 4 ಸ್ಟ್ರಾಬೆರಿ ಜ್ಯೂಸಸ್ ಇದಾವೆ. ಓಕೆ, ಇದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಈಗ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ ಅಂತ. ಹೌ ಮೆನಿ ಗ್ಲಾಸಸ್ ಆಫ್ ಸ್ಟ್ರಾಬೆರಿ ಜ್ಯೂಸ್ ಆರ್ ದೇರ್? ನಾವ್ ಈಗ ತಕ್ಷಣ ಎಣಿಸಿದ್ವಿ. ಎಷ್ಟು ಸ್ಟ್ರಾಬೆರಿ ಜ್ಯೂಸಿನ ಗ್ಲಾಸಸ್ ಇದಾವೆ? 4 ಇದಾವೆ. ಹೌದಾ? 4. ಕರೆಕ್ಟ್, ಎಸ್. ಎರಡನೇ ಪ್ರಶ್ನೆ, ಈಸ್ ದ ನಂಬರ್ ಆಫ್ ಆಪಲ್ ಜ್ಯೂಸ್ ಈಕ್ವಲ್ ಟು ದ ನಂಬರ್ ಆಫ್ ಸ್ಟ್ರಾಬೆರಿ ಜ್ಯೂಸ್? ಅಂದ್ರೆ ಆಪಲ್ ಜ್ಯೂಸಿನ ಏನ್ ಸಂಖ್ಯೆ ಇದೆಯಲ್ಲ, ಅದು ಸ್ಟ್ರಾಬೆರಿ ಜ್ಯೂಸಿಗೆ ಗ್ಲಾಸಸ್ಸಿನ ಸಂಖ್ಯೆ ಸಮಾನವಾಗಿದೆಯಾ? ಇಲ್ಲ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು, 2 ಬಾಕ್ಸ್ ಏನಿದಾವೆ? ಖಾಲಿ ಇದಾವೆ. ಹೌದಾ ಇಲ್ಲೋ? ನೋ, ನಮ್ಮ ಆನ್ಸರ್. ಎಸ್. ಈಗ ಮೂರನೇ ಪ್ರಶ್ನೆ, ವಿಚ್ ಫ್ರೂಟ್ ಜ್ಯೂಸ್ ಇಸ್ ಮೋರ್ ಇನ್ ನಂಬರ್ ಅಂಡ್ ಬೈ ಹೌ ಮಚ್? ಯಾವ ಜ್ಯೂಸ್ ಹೆಚ್ಚಿಗಿದೆ? ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪಲ್ ಜ್ಯೂಸ್ ಏನಿದೆ? ಹೆಚ್ಚಿಗಿದೆ. ಹೌದಾ? ಎಷ್ಟು ಸಂಖ್ಯೆಯಿಂದ ಹೆಚ್ಚಿಗಿದೆ? 2 ಸಂಖ್ಯೆಯಿಂದ ಹೆಚ್ಚಿಗಿದೆ ಮಕ್ಕಳೇ. ಹೌದಾ? ಈ ರೀತಿ ನೀವು ಚಿತ್ರದ ಮೂಲಕ ದತ್ತಾಂಶಗಳನ್ನ ನಿರ್ವಹಣೆ ಮಾಡಿದ್ರೆ, ಅದ್ರ ಮೇಲೆ ತಿಳ್ಕೊಂಡು, ಆ ಚಿತ್ರಗಳನ್ನ ತಿಳ್ಕೊಂಡು ನೀವು ಪ್ರಶ್ನೆಗಳನ್ನ ಉತ್ತರಿಸಿದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಚಿತ್ರ ನಕ್ಷೆಗಳು ಅಂತ ಕರಿತೀವಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಮಕ್ಕಳೇ. ಮತ್ತೊಂದು ವಿಷಯದ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.